ಈಗ ಮಗ ಯುವರಾಜ್ ಏನಾದ್ರು ಸಿನಿಮಾ ಇಂಡಸ್ಟ್ರಿ ಇಲ್ಲ ರೀ ಎಲ್ಲ ಅದಕ್ಕಿಂತ ಮುಂಚೆ ನಿಮ್ಮ ಕುಟುಂಬದ ಬಗ್ಗೆ ಒಂದ್ಸರಿ ನಮ್ಮ ವೀಕ್ಷಕರು ಪರಿಚಯ ಮಾಡ್ಕೊಟ್ಬಿಡಿ. ಸುಮ್ನೆ ಟ್ರೋಲ್ ಮಾಡ್ತಿರೋರ್ಗೆ, ಸುಮ್ನೆ ಸುಳ್ಳು ಸುದ್ದಿ ಹಬ್ಬಿಸ್ತಿರೋರ್ಗೆ ಒಂದ್ ಸ್ಪಷ್ಟ ಸಂದೇಶ ಹೋಗ್ಬಿಡ್ಲಿ. ಏನಿದೆ, ನನ್ನ ಹೆಂಡತಿ ಅನು ಅಂತ ಅಮ್ಮ, ಮಗ ಬಂದು ಯುವರಾಜ್ ಅಂತ, ಇನ್ನೇನು ಅವ್ರ ಅತ್ತೆ ಡಾಕ್ಟರ್ ಎಂ ಲೀಲಾವತಿ ಅವರು, ಇನ್ನೇನು ಅವರಪ್ಪ ವಿನೋದ್ ರಾಜ್, ಇನ್ನೇನಿದೆ ಅಲ್ಲಿ? ಯಾಕೆ ಈ ರೀತಿಯಾಗಿ ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೇರ ಮಾತಲ್ಲಿ ತಾವು ಎಂತ ಒಂದು ಪ್ರಶ್ನೆ ಕೇಳಿದ್ರಿ. ಜನಗಳಿಗೆ ಐಸ್ ನಿಜವಾಗ್ಲೂ ಬ್ರೇಕ್ ಆಗ್ಬೇಕಿತ್ತು. ನಾನು ಹೇಳ್ತಾ ಇದ್ದೀನಿ, ಯಾವ ಐಸನ್ನ ನೀವು ಬ್ರೇಕ್ ಮಾಡಕ್ ಹೋಗ್ತಾ ಇದ್ರಿ? ನಾವು ಯೋಚನೆ ಮಾಡ್ತಾ ಇರೋದು ನಮ್ಮ ಕುಟುಂಬ, ಆ ಗೌರವ ಎಲ್ಲ ಒಂದು ಗೌಪ್ಯವಾಗಿ ಮರ್ಯಾದೆಗಿರು. ಅದರಲ್ಲಿ ಏರುಪೇರು ಬಂದಾಗ ತಾನೇ ನಾವು ಯೋಚನೆ ಮಾಡಬೇಕು. ಏರುಪೇರೇ ಇಲ್ವಲ್ಲ, ನಡ್ಕೊಂಡು ಹೋಗಿದೆಯಲ್ಲ, ನಾವು ಚೆನ್ನಾಗಿ ನೋಡ್ಕೊಂಡಿದ್ದ ಹುಡುಗ ಹೆಂಗೆ ಬೆಳೀತಾ ಇದ್ದ, ಅವನಿಗೆ ಫೀಸ್ ಯಾರು ಕೊಟ್ಟಿದ್ದು ಓದೋದಕ್ಕೆ? ಇವತ್ತು ಹೋಗಿ ಅವನೊಂದು 50,000 ಆದರೂ ದುಡಿತಾನೆ. ನಾವು ಅಮ್ಮ ಹೇಳಿದ್ರು, ನಾನು ಅದನ್ನೇ ಹೇಳಿದ್ದು, ದುಡಿಬೇಕಪ್ಪ ನೀನು ಅಂತ. ಯಾಕಂದ್ರೆ ನಾವು ಇದಕ್ಕೆ ಅಂತ ಬಂದ್ವಿ. ಎಷ್ಟೋ ಜನ ಹೊಸ ಹೊಸ ಕಲಾವಿದರು ಪಾಪ ಈಗ ಪಾತ್ರ ಮಾಡ್ತಾರೆ, ಚೆನ್ನಾಗೇ ಇರ್ತಾರೆ, ಲಕ್ಷಣವಾಗಿರ್ತಾರೆ. ಈಗ ನೀವು ಅಷ್ಟೇನೆ ಚೆನ್ನಾಗಿದ್ದೀರಾ, ಅದು ಸಿಕ್ಬಿಟ್ಟು ಚೆನ್ನಾಗಾದ್ರೆ ಚೆನ್ನಾದು, ಆಗ್ಲಿಲ್ಲ ಅಂದ್ರೆ ನೀವು ಮೈಂಡಲ್ಲಿ ಏನಾಗೋಗುತ್ತೆ, ಇದೊಂದು ಹ್ಯಾಂಗ್ ಓವರಲ್ಲಿ ಇರ್ತೀರಾ. ಅಲ್ಲಿ ಏಜು ಹೋಗ್ತಾ ಇರ್ತದೆ, ಎಲ್ಲ ಹೋಗ್ತಾರೆ. ಇವತ್ತಿನ ಪರಿಸ್ಥಿತಿನಿ ನೀವು 1 ಸೆಕೆಂಡ್ ವೇಸ್ಟ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಯುವಕರಿಗೆ ಇವತ್ತು ದಿಕ್ಕು ತೋಚ್ದಿರ ಇಂಡಸ್ಟ್ರಿ ವಿಷಯದಲ್ಲಿನೇ ಭಾರಿ ಕಷ್ಟಪಟ್ಟಿದ್ದಾರೆ. ಸೊ ಈ ತೊಂದರೆ ಆಗ್ಬಾರ್ದು, ಅದಕ್ಕೆ ಸಿನಿಮಾ ಬೇಡ. ಸೊ ಮಗನ ಸಿನಿಮಾ ಇಲ್ಲ ಕರ್ಕೊಂಡ್ಬರ್ತಾರೆ. ಅವ್ನು ವಿದ್ಯೆ ಚೆನ್ನಾಗಿ ಸಂಪಾದನೆ ಮಾಡಿ ಗೌರವವಾಗಿ ನೀನ್ ಏನ್ ಬಾಳ್ಬೇಕು ಬಾಳು, ಎಲ್ಲಿವರೆಗೂ ಬಾಳ್ತೀಯೋ ಬಾಳು. ಅಲ್ಲೂ ನಿನಗೆ ಜೀವನದಲ್ಲಿ ಕಷ್ಟ ಬಂದಾಗ ನನ್ನ ತಾಯಿಯವ್ರು ಹೇಳಿದ್ದಾರೆ ನೋಡಿ, ಇವ್ರಿಗೆ ಹೀಗೆ ಮಾಡಬೇಕು, ಅವ್ರಿಗೆ ಈ ರೀತಿ ಮಾಡಬೇಕು, ಮನೇಲಿ ಇರೋರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಕಟ್ಸ್ಕೊಟ್ಟಿದ್ದೀನಿ, ನಾನು ಮನೆ ಕಟ್ಟಿಸ್ಕೊಟ್ಟಿದ್ದೀನಿ ನಮ್ಮ ತಾಯಿಯವ್ರನ್ನ ನೋಡ್ಕೊಂಡವ್ರಿಗೆ. ಈಗ ನನ್ನ ತಾಯಿಯವರು ಆರೋಗ್ಯ ಕ್ಷೀಣಿಸ್ತಾ ಬಂತು. ಇಲ್ಲಿ 3 ಜನ, ಒಂದು ಗೌರಮ್ಮ, ಒಂದು ಸುನಂದಮ್ಮ, ಇನ್ನೊಂದು ರತ್ನಮ್ಮ. ಆಯಮ್ಮನಿಗೆ ನಾನು ಹೊರಗಡೆ ಹೋಗಿ ಬ್ಯಾಂಕ್ ವ್ಯವಹಾರಕ್ಕೆ ಹೋದಾಗ, ಈಗ ಅಮ್ಮವ್ರಿಗೆ ಇನ್ಸುಲಿನ್ ಹಾಕ್ಬೇಕಾದ್ರೆ ಆಯಮ್ಮನೆ. ಅದು ನಾಲೆಡ್ಜ್ ಹೇಗಿರ್ಬೇಕು ಅಂದರೆ, ಒಂದು ವಯಸ್ಸು ದಾಟಿದ ನಂತರ ನನ್ನ ತಾಯಿಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ 2 ಸ್ಟೆಂಟಿಂಗ್ ಆಗಿದೆ. ಸಡನ್ನಾಗಿ ಏನಾಗುತ್ತೆ, ಪ್ರೆಷರ್ ಇಲ್ಲ, ಶುಗರ್ ವೇರಿಯೇಷನ್ ಆಗುತ್ತೆ. ಶುಗರ್ ಕಡಿಮೆ ಆದ ತಕ್ಷಣ BP ಲೋನು ಆಗ್ಬಿಡ್ತದೆ ನಿಮಗೆ, ಮೈಯೆಲ್ಲ ಇದು ಮಾಡ್ಕೊಂಡು. ಇಮ್ಮಿಡಿಯೇಟ್ ಅದು ಗ್ಲೂಕೋಸ್ ಕೊಡಬೇಕು ಅಂತ ಆಯಮ್ಮನಿಗೆ ಟ್ರೈನಿಂಗ್ ಕೊಟ್ಟು, ಎಲ್ಲೂ ಶುಗರ್ ಜಾಸ್ತಿ ಆದ ತಕ್ಷಣ ಕಣ್ಣು ಆಪರೇಷನ್ ಆಗಿದೆ ನೋಡಿ, ರೆಟಿನಲ್ ಲೆನ್ಸ್ ಏನಾಗುತ್ತೆ, ತೊಂದರೆ ಆಗುತ್ತೆ ಅದು. ಸೊ ಎರಡನ್ನೂ ಮೇಂಟೈನ್ ಮಾಡಿ ಆಯಮ್ಮ ಮಾಡಿದ್ದಾರೆ ಮೇಂಟೆನೆನ್ಸು. ಈಗ ಯಾರು ಮಾಡ್ಬೇಕು ಆ ಕೆಲಸನ? ಈಗ ಅಲ್ಲಿರೋರು, ಮೆಡ್ರಾಸಲ್ಲಿರೋರು ಮಾಡಬೇಕು ಅಂದರೆ ಮೆಡ್ರಾಸ್ ಆಸ್ತಿನ ನೋಡ್ಕೊಳ್ಳೋರು ಯಾರು? ಇದಿಷ್ಟೆಲ್ಲನೂ ಪರಿಸ್ಥಿತಿ ಮಧ್ಯೆ ನಾವು ಜೀವನ ಮಾಡಿದೀವಿ. ಇಲ್ಲ ಅಂದಿದ್ರೆ, ಇದನ್ನ ನೋಡ್ಕೊಳ್ಳಿಲ್ಲ, ಬಿಟ್ಬಿಟ್ಟಿದ್ದಿದ್ರೆ ನಮ್ಮನ್ನೇ ನಾವು ನೋಡ್ಕೊಳಕ್ಕಾಗ್ತಾರೆ. ನಾವು ಎಲ್ಲಾನು ಕಳ್ಕೊಂಡ್ಬಿಡ್ತಾ ಇದ್ವಿ ಶಾರ್ಟ್ ವೈಲ್ನಲ್ಲಿ. ಅವತ್ತಿಗೆ ಎಲ್ಲ ಬೇಡ ಅಂತ ಹೇಳಿದ್ರೆ ಒಂದು ಕೋಟಿ 1.5 ಕೋಟಿಗೆ ಹೋಗ್ಬಿಡೋದು. ಇವತ್ತು 1 ಕೋಟಿನೂ ಇಂಥ ದೊಡ್ಡ ಸಮಸ್ಯೆನ ಸಾಕಕ್ಕೆ ಸಾಲದು. ಕಾಂಟ್ರವರ್ಸಿ ತುಂಬಾ ಕೇಳಿಬಂತು ಈ ಜಾಗದ ವಿಚಾರದಲ್ಲಿ. ಸರ್ಕಾರ ಜಾಗನ ಇವರು ಒತ್ತುವರಿ ಮಾಡ್ಕೊಂಡ್ಬಿಟ್ರು. ಇಲ್ಲ ಅದೆಲ್ಲ ಇಲ್ಲಿ ಒತ್ತುವರಿ ನಾವು ಮಾಡಿಲ್ಲ. ಇಲ್ಲ, ಇದೆಲ್ಲ ಬಂದು ನೀಟಾಗಿ ಜನರಲ್ ಪ್ರಾಪರ್ಟಿ ಕರೆಕ್ಟ್ ಆಗಿದೆ. ಇದ್ರದ್ದು ಏನೂ ತೊಂದರೆ ಇಲ್ಲ ಅಪ್ಪಾಜಿ. ಇಲ್ಲಿ ಏನಾಯ್ತು, ಈ ಅರಣ್ಯ ಇಲಾಖೆದು ಒಂದು ಪ್ರಾಬ್ಲಮ್ ಇತ್ತು. 2006, 2005, 4, 5ರಲ್ಲಿ ಆ ಅರಣ್ಯ ಇಲಾಖೆ ಏನಾಗ್ತಾ ಇದೆ, 998 ಎಕರೆನೋ 16 ಗುಂಟೆ. ನೋಟ್ ಮಾಡ್ಕೊಳ್ಳಿ, ನಾನು ಇದು ಎಕ್ಸಾಕ್ಟ್ 998 ಎಕರೆ 16 ಗುಂಟೆ ಅರಣ್ಯ ಅಂತಂತ ಹೇಳ್ಬಿಟ್ಟು ಬಂದ್ಬಿಟ್ರು. ಅವರಿಗೆ ನೋಟಿಸ್ ಒಂದು ಕೊಡೋದು, ಆಮೇಲೆ ನೀವು ಅಕ್ರಮವಾಗಿ ಇದು ಮಾಡಿದ್ದೀರಾ ಅಂತಂತ ಹೇಳ್ಬಿಟ್ಟು ಅದು ಇದ್ರ ಥರ ಕೊಟ್ಬಿಟ್ರು ಅವ್ರ ಮೇಲೆ. ಈ ಹಿಂದಿನ 5 ವರ್ಷ ಅವಧಿನಲ್ಲಿ BJPಗೂ ಮುಂಚಿನ ಸರ್ಕಾರ ಕಾಂಗ್ರೆಸ್ ಇತ್ತಲ್ವ, ಆವಾಗಲೇ DB ಜಯಚಂದ್ರ ಅವರು ಕಾನೂನು ಸಚಿವರು, ಆಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರು, ಇವರಿಬ್ಬರ ಜೊತೆಯಲ್ಲಿ ಮಾತಾಡ್ಸಿ ಇದಕ್ಕೆ ಜಂಟಿ ಸರ್ವೆ ಆಗಬೇಕು ಅಂತಂತೆಲ್ಲ ಹೇಳಿವಿ. ಅದೆಲ್ಲ ಸರ್ವೆ ಆಗಿ, ಆ ಸರ್ವೆನಲ್ಲಿ ತಹಶೀಲ್ದಾರ್ ಅವರು ರಿಪೋರ್ಟ್ ಕೊಡ್ತಾರೆ, ಈ 998 ಎಕರೆ 16 ಗುಂಟೆನೂ ಕಂದಾಯ ಭೂಮಿ ಆಗಿರುವುದು, ಇಲ್ಲೆಲ್ಲಿ ಅರಣ್ಯ ಅಂತ ನಮೂದಾಗಿರುವುದಿಲ್ಲ ಅಂತಂತ ಹೇಳ್ಬಿಟ್ಟು ಬರೆದು ಕೊಟ್ಟಿದ್ದಾರೆ. ಅದನ್ನು ಮತ್ತೇನು ನಾನು ಈಗ ಮೊನ್ನೆ ಮುಖ್ಯಮಂತ್ರಿಗಳು DC ಸಾಹೇಬ್ರಿಗೆ ಹೇಳಿ ಅವ್ರು ಫೋನ್ ಮಾಡಿ ಪಾಪ ಮಾತಾಡಿ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ಆಮೇಲೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ಇದೆಯಲ್ಲ, ಅದು ಅರಣ್ಯ ಅಂತ ಬಂದ್ಬಿಟ್ಟಿತ್ತು. ಆವಾಗ ಏನ್ ಹೇಳ್ತಾರೆ, ಅಲ್ಲೊಂದು ಸೈಟೇಷನ್ ಬರುತ್ತೆ, ಯಾವ್ದು ಅರಣ್ಯ ಇರ್ತಾರೆ, ಅರಣ್ಯ ಅಲ್ಲದೆ ಇರೋದು. ಅದೆಲ್ಲ ಕಾಂಟ್ರವರ್ಸಿ ಏನೂ ಇಲ್ಲ, ಏನೂ ಇಲ್ಲ ಇದರಲ್ಲಿ, ಅದೆಲ್ಲ ಇಲ್ಲ. ನಾವು ರೈತರ ಪರವಾಗಿ ಹೋರಾಟ ಮಾಡಿದ್ವಿ, ಮಾಧ್ಯಮದವರು ಕೂಡ ನಿಮ್ ಜೊತೆ ನಿಲ್ಲುವಂತ ಕೆಲಸವನ್ನ ಮಾಡಿದ್ವಿ. ಹೌದು. ನಿಮ್ಮ ತೋಟಕ್ಕೆ ಬೆಂಕಿ ಬಿದ್ಬಿಡುತ್ತೆ, ಏನೇನೋ ವಿಚಾರಗಳು ಕೇಳ್ಪಟ್ವಿ, ಅದು ಹಾಗೆ ಆಗಿದ್ದ?
ಇಲ್ಲ ನೋಡಿ, ನಾವು ನೋಡಿ ತಿಳ್ಕೊಂಡು ಯಾವತ್ತು ನಾವು ಹೇಳ್ಬೇಕು. ನಾನು ಹೇಳೋದಾದ್ರೆ ನನಗೆ ಅಂತರ ಕಣ್ಣಲ್ಲಿ ಕಂಡಿದ್ದಿಲ್ಲ, ಬೆಂಕಿ ಹೊತ್ತು ಉರಿದ ಮೇಲೆ ನಾನು ಅಲ್ಲಿ ಹೋಗಿರೋದು. ಪ್ರತಿ ಸಮಯನೂ ಹಾಗೇನೆ ಆಗಿದೆ. ಕೆಲವೊಬ್ರು ಮನ್ಸಿನ ನೋವಿಗೆ ಅವರು ಮಾತಾಡಿರ್ತಾರೆ, ನಾನು ಅದೇ ಹೇಳ್ತೇನೆ, ಯಾಕಂದ್ರೆ ನನಗೆ ಗೊತ್ತಿಲ್ದಿರ ಅದನ್ನ ಹೇಳ್ಬಾರ್ದು. ಅಷ್ಟು ಸರಿ ಒಂದ್ಸರಿ ಟ್ರಾನ್ಸ್ಫಾರ್ಮರ್ಗೆ ಇಟ್ಬಿಟ್ಟಿದ್ರು. ಅದು ನಮ್ಮ ತೋಟದ ಪಕ್ಕದಲ್ಲಿದೆ, ಟ್ರಾನ್ಸ್ಫಾರ್ಮರ್ಗೆ ಇಟ್ಟಿದ್ರು. ಹೋಗಿ 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 ಆರಿಸಿ 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 ಸಾಕಾಗಿ ಹೋಗ್ಬಿಡೋದು ಇವರೇ ನಮಗೆ. ಆಮೇಲೆ ನಾವು ಅದನ್ನ ಲೇಔಟ್ ಮಾಡಿದ್ವಿ. ಲೇಔಟ್ ಮಾಡಿ ಅಂದ ಜ್ಞಾಪಕಾರ್ಥಕ್ಕೆ ಒಂದು ಆ ಮನೇನು ಒಂದು ಅರ್ಧ ಎಕರೆನು ಒಂದು 8 ಸೈಟ್ ಇರಲಿ ಅಂತಂತ ಹೇಳ್ಬಿಟ್ಟು ಅದೊಂದು ಇದಕ್ಕೆ ಅದು ಮಾಡಿದ್ವಿ. ಅಷ್ಟೇ ಇವ್ರೆ, ಅಷ್ಟೇ, ಇನ್ನೇನಿಲ್ಲ ಆ ಥರದ್ದೇನಿಲ್ಲ.